ಕಳೆದ ತರಗತಿಯಲ್ಲಿ ಬುಡಕಟ್ಟು ಜನರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ 3 ದೃಷ್ಟಿಕೋನಗಳು ಅಂತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಅದಕ್ಕೂ ಮೊದಲು ಬುಡಕಟ್ಟು ಜನರ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಭೌಗೋಳಿಕ ಪ್ರತ್ಯೇಕತಾ ಸಮಸ್ಯೆ, ಸಾಮಾಜಿಕ ಸಮಸ್ಯೆ, ಸಾಂಸ್ಕೃತಿಕ ಸಮಸ್ಯೆ, ನಂತರ ಮುಂದುವರಿತ ಆರ್ಥಿಕ ಸಮಸ್ಯೆ, ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಬುಡಕಟ್ಟು ಜನರ ಒಂದು ದೊಡ್ಡ ಸವಾಲು, ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು. ಅಂದರೆ ಬುಡಕಟ್ಟು ಜನ ಭೌಗೋಳಿಕವಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳದಲ್ಲಿ ವಾಸ ಮಾಡ್ತಾರೋದ್ರಿಂದ ಅವರಿರ್ತಕ್ಕಂಥ ಜಾಗದಲ್ಲಿ ಸೂಕ್ತವಾಗಿರ್ತಕ್ಕಂಥ ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗಲಿ ಅಥವಾ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳಾಗಲಿ ಆವಿರ್ಭಾವ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಹಣಕಾಸಿನ ಸವಲತ್ತು ಸಿಗ್ತಾ ಇಲ್ಲ, ಆಧುನಿಕ ಕೃಷಿಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಸಾಲಗಾರರಿಂದ ಅಂತ ಹೇಳಿದ್ರೆ ಲೇವಾದೇವಿಗಾರರಿಂದ ಶೋಷಣೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು, ಉತ್ತಮವಾಗಿರ್ತಕ್ಕಂಥ ಉದ್ಯೋಗವನ್ನು, ಆಧುನಿಕವಾಗಿರ್ತಕ್ಕಂತಹ ಉದ್ಯೋಗಗಳನ್ನು ಅವರು ಪಡ್ಕೊಂಡು ಆಧುನಿಕವಾಗಿರ್ತಕ್ಕಂತಹ ಶಿಕ್ಷಣದ ಜೊತೆಗೆ ಉತ್ತಮ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡ್ತಾ ಇದೇ ರೀತಿ ಆದಿವಾಸಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಮುಖ 3 ರೀತಿಯಾಗಿರ್ತಕ್ಕಂತಹ ಒಂದು ಪ್ಲಾನನ್ನು, ಯೋಜನೆಗಳನ್ನು ಹಾಕೋಬಹುದು ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಪ್ರತ್ಯೇಕತಾ ನೀತಿ ಅಂತ ಹೇಳಿದ್ರೆ ಆದಿವಾಸಿಗಳನ್ನು ಪ್ರತ್ಯೇಕವಾಗಿರಿಸಿ ಅವರಿಗೆ ಯೋಜನೆಗಳನ್ನು, ಸವಲತ್ತುಗಳನ್ನು ನೀಡುವ ಮೂಲಕ ಅಭಿವೃದ್ಧಿಯನ್ನು ಮಾಡಬಹುದು ಅಂತ ಹೇಳಿ ಕೆಲವೊಂದು ಚಿಂತಕರು ಹೇಳ್ತಾರೆ. ಪ್ರತ್ಯೇಕತಾ ನೀತಿ. ಅದೇ ರೀತಿ ಸ್ವಾಂಗೀಕರಣ ನೀತಿ ಅಂದರೆ ಅವ್ರನ್ನ ಒತ್ತಾಯಪೂರ್ವಕವಾಗಿ ನಮ್ಮ ಜೊತೆಗೆ ಸೇರಿಸಿಕೊಳ್ತಕ್ಕಂತಹ ಪ್ರಯತ್ನವನ್ನು, ಆಧುನಿಕ ಸಮಾಜದ ಜೊತೆಗೆ ಅವರನ್ನು ಬೆರೆಸಿ ಆಧುನಿಕ ಸಮಾಜದಲ್ಲಿರ್ತಕ್ಕಂತಹ ಜೀವನದ ರೀತಿಯಲ್ಲಿಯೇ ಜೀವನವನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವ ಮೂಲಕ ಆದಿವಾಸಿಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದನ್ನು ಕಾಣಬಹುದು. ಅದನ್ನು ನಾವು ಸ್ವಾಂಗೀಕರಣ ನೀತಿ. ಇನ್ನು ಏಕೀಕರಣ ನೀತಿ ಅಂದರೆ ಬೇರೆ ಬೇರೆ ಭಾಗದಲ್ಲಿ ಚಿಕ್ಕ ಚಿಕ್ಕ ಗುಂಪುಗಳಾಗಿ ಚದರಿ ಹೋಗಿರ್ತಕ್ಕಂತಹ ಜನರಿದ್ದಾರೆ, ಆದಿವಾಸಿಗಳಿದ್ದಾರೆ. ಅವ್ರನ್ನ ಎಲ್ಲರನ್ನ ಒಂದೇ ಕಡೆ ಒಟ್ಟುಗೂಡಿಸಿ, ಅವರೆಲ್ಲರನ್ನೂ ಒಂದು ಕಡೆ ಒಟ್ಟುಗೂಡಿಸೋದ್ರ ಮೂಲಕ ಅವರಿಗೆ ಸೂಕ್ತವಾಗಿರ್ತಕ್ಕಂತಹ ಸೌಲಭ್ಯಗಳನ್ನು ನೀಡಿ ಜೀವನ ನಿರ್ವಹಣೆಗೆ ಸೂಕ್ತವಾಗಿರ್ತಕ್ಕಂಥ ಅವಕಾಶವನ್ನು ನೀಡೋದ್ರ ಮೂಲಕ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸೋದ್ರ ಮೂಲಕ ಬುಡಕಟ್ಟು ಜನರನ್ನ ಅಭಿವೃದ್ಧಿ ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಮುಂದುವರಿತಾ ಆದಿವಾಸಿಗಳ ಬುಡಕಟ್ಟು ಪಂಚಶೀಲ ತತ್ವಗಳು ಅಂತ ಹೇಳಿದ್ರೆ ಬುಡಕಟ್ಟು ಜನರನ್ನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಮುಖವಾಗಿ 5 ತತ್ವಗಳನ್ನು ಯಾರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ದಿ ಫಿಲಾಸಫಿ ಆಫ್ ನೆಫಾ ಅಂತಕ್ಕಂತಹ ಗ್ರಂಥಕ್ಕೆ ವೆರಿಯರ್ ಎಲ್ಲಿನ್ ಅಂತಕ್ಕಂಥ ಚಿಂತಕ ಈ ಗ್ರಂಥವನ್ನು ಬರೀತಾರೆ. ಈ ಗ್ರಂಥಕ್ಕೆ ಮುನ್ನುಡಿಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಬುಡಕಟ್ಟುಗಳ ಆದಿವಾಸಿಗಳ ಅಭಿವೃದ್ಧಿಯನ್ನು ಕುರಿತು ಪ್ರಮುಖ 5 ತತ್ವಗಳನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಿಳಿಸಿದ್ದಾರೆ. ಬುಡಕಟ್ಟು ಜನರನ್ನ ಅಭಿವೃದ್ಧಿಗೊಳಿಸಬೇಕು, ಅವ್ರನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ರಮಗಳನ್ನು, ಏನೆಲ್ಲ ಯೋಜನೆಗಳನ್ನು, ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯತಂತ್ರಗಳನ್ನು ಹಮ್ಮಿಕೋಬೇಕು ಅಂತಕ್ಕಂಥ ವಿಚಾರವನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ದಿ ಫಿಲಾಸಫಿ ಆಫ್ ನೆಫಾ ಅಂತಕ್ಕಂಥ ಗ್ರಂಥಕ್ಕೆ ಮುನ್ನುಡಿಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ 5 ತತ್ವಗಳನ್ನು, ಅವನ್ನ ಪಂಚಶೀಲ ತತ್ವಗಳು ಅಂತ ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಬುಡಕಟ್ಟು ಜನರನ್ನ ಅಭಿವೃದ್ಧಿ ಮಾಡಬೇಕು ಅಂದರೆ ಏನು ಮಾಡಬೇಕು, ಯಾವ ರೀತಿ ಯೋಜನೆಯನ್ನು ಹಮ್ಮಿಕೋಬೇಕು, ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು, ಈ ನಿಟ್ಟಲ್ಲಿ ಪ್ರಮುಖ 5 ತತ್ವಗಳನ್ನು ಅವರು ಹೇಳಿದ್ದಾರೆ, ಪ್ರಮುಖ 5 ತತ್ವಗಳನ್ನು ಅವರು ನೀಡಿದ್ದಾರೆ. ಅವನ್ನ ನಾವು ಬುಡಕಟ್ಟು ಪಂಚಶೀಲ ತತ್ವಗಳು ಏನಂತೀವಿ, ಬುಡಕಟ್ಟು ಪಂಚಶೀಲ ತತ್ವಗಳು ಅಂತೇಳಿ ಕರಿತೀವಿ. ಈ ತತ್ವಗಳ ಆಧಾರದ ಮೇಲೆ ಬುಡಕಟ್ಟು ಜನರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಆ ತತ್ವಗಳು ಏನೇನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಹೇಳ್ತಾರೆ, ಬುಡಕಟ್ಟು ಪಂಗಡಗಳು ತಮ್ಮದೇ ಆದ ಸಾಮರ್ಥ್ಯದಿಂದ ಅಭಿವೃದ್ಧಿ ಹೊಂದಲು ಅವಕಾಶ ನೀಡಬೇಕು. ಅವರ ಮೇಲೆ ಬಲವಂತವಾಗಿ ಏನನ್ನೂ ಏರಬಾರದು. ಅವರ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನು ಎಲ್ಲ ವಿಧದಲ್ಲೂ ಪ್ರೋತ್ಸಾಹಿಸಬೇಕು. ಬುಡಕಟ್ಟು ಜನರಿಗೆ ಅವರು ತಮ್ಮ ತಮ್ಮದೇ ಆಗಿರ್ತಕ್ಕಂಥ ಸ್ವಸಾಮರ್ಥ್ಯದಿಂದ ಅಭಿವೃದ್ಧಿ ಹೊಂದಲಿಕ್ಕೆ ಮುಕ್ತವಾಗಿರ್ತಕ್ಕಂತಹ ಅವಕಾಶವನ್ನು ನೀಡಬೇಕು. ತಮ್ಮದೇ ಆಗಿರ್ತಕ್ಕಂತಹ ಸ್ವಸಾಮರ್ಥ್ಯದಿಂದ ಅಂತ ಹೇಳಿದ್ರೆ ಆಧುನಿಕವಾಗಿ ಯಾವುದಾದ್ರೂ ಸವಲತ್ತು ಬಂದಿದೆ, ಆಧುನಿಕವಾಗಿರ್ತಕ್ಕಂಥ ವಿಜ್ಞಾನ ತಂತ್ರಜ್ಞಾನದ ಫೆಸಿಲಿಟಿ ಬಂದಿದೆ. ಉದಾಹರಣೆಗೆ ಕೃಷಿಯನ್ನು ಮಾಡಲಿಕ್ಕೆ ಟ್ರ್ಯಾಕ್ಟರ್ ಬಂದಿದೆ, ಔಷಧಿಯನ್ನು ಸಿಂಪಡಣೆ ಮಾಡಲಿಕ್ಕೆ ಸ್ಪ್ರೇಯರ್ ಬಂದಿದೆ, ಅಥವಾ ಮರವನ್ನು ಹತ್ತಲಿಕ್ಕೆ, ಹೀಗೆ ಯಾವುದಾದ್ರೂ ಒಂದು ಕ್ಷೇತ್ರದ ಹೊಸ ಆವಿಷ್ಕಾರ ಬಂದಿದೆ ಅಂತೇಳಿ ಅದನ್ನು ತಗೊಂಡೋಗಿ ಅವ್ರ ಮೇಲೆ ಒತ್ತಾಯಪೂರ್ವಕವಾಗಿ ಏನನ್ನು ಏರಬಾರ್ದು. ಅವರದೇ ಆಗಿರ್ತಕ್ಕಂಥ
ಬುಡಕಟ್ಟು ಜನರನ್ನ ತಮ್ಮ ಸ್ವಂತ ಶಕ್ತಿಯಿಂದ, ತಮ್ಮ ಸ್ವಯಾರ್ಜಿತವಾಗಿರ್ತಕ್ಕಂಥ ಬುದ್ಧಿವಂತಿಕೆಯಿಂದ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಮುಕ್ತವಾಗಿರ್ತಕ್ಕಂತಹ ಅವಕಾಶವನ್ನು ನೀಡಬೇಕು. ಅವರ ಮೇಲೆ ಏನನ್ನೂ ಕೂಡ ಒತ್ತಾಯಪೂರ್ವಕವಾಗಿ ಏರಬಾರ್ದು. ಅವ್ರ ಮೇಲೆ ನಾವೇನು ಮಾಡಬಾರ್ದು, ಏನನ್ನೂ ಕೂಡ ನಾವು ಒತ್ತಾಯಪೂರ್ವಕವಾಗಿ ಏರಬಾರ್ದು. ನನಗೆ ಹೇಳಿದೆ, ಅವರು ತಮ್ಮದೇ ಆಗಿರ್ತಕ್ಕಂತಹ ಅಡುಗೆ ವಿಧಾನ ಅಂದರೆ ಒಲೆಯನ್ನು ಯೂಸ್ ಮಾಡಿ, ಕಟ್ಟಿಗೆ ಒಲೆಯನ್ನು, ಇಲ್ಲ ಗ್ಯಾಸ್ ಸ್ಟವ್ ಬಂದಿದೆ ಅಂತ ತಗೊಳ್ರಿ, ತಮ್ಮ ಆಹಾರ ಪರಿಕರಗಳನ್ನ ದುಡ್ಡಿ ಕಲ್ಲಾಗಿರ್ಬೋದು, ಮಿಕ್ಸರ್ ಬಂದಿದೆ ತಗೊಳ್ರಿ, ತಾವೇನಾದರೂ ಕೂಡ ಬೆಳಕಿಗೆ ಬೇರೆ ದೀಪವನ್ನು, ಎಣ್ಣೆ ದೀಪವನ್ನು ಬಳಸೋದಿಲ್ಲ, ಎಲೆಕ್ಟ್ರಿಸಿಟಿ ಬಂದಿದೆ, ಸೋಲಾರ್ ಬಂದಿದೆ, ಯಾವುದೇ ಒಂದು ಹೊಸ ತಂತ್ರಜ್ಞಾನ ಇನ್ನೊಂದು ಬಂದಿದೆ, ಬಂದಿಲ್ಲ ಅಂತ ಹೇಳಲ್ಲ, ಅದರಿಂದ ಅನುಕೂಲನೂ ಕೂಡ ಇದೆ. ಆದರೆ ಬುಡಕಟ್ಟು ಜನರ ಮೇಲೆ ಯಾವುದನ್ನು ಕೂಡ ಒತ್ತಾಯಪೂರ್ವಕವಾಗಿ ಏರಬಾರದು. ಜೊತೆಗೆ ಅವರೇ ಸ್ವಯಾರ್ಜಿತವಾಗಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅವರ ಕಲೆ ಏನಿದೆ, ತಮ್ಮ ಸ್ವಸಾಮರ್ಥ್ಯದಿಂದ, ತಾವೇ ಸ್ವಸಾಮರ್ಥ್ಯದಿಂದ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನು, ಅವಕಾಶವನ್ನು ಬುಡಕಟ್ಟು ಜನರಿಗೆ ಒದಗಿಸಿಕೊಡಬೇಕು. ಜೊತೆಗೆ ಅವರ ಕಲೆ, ಸಂಸ್ಕೃತಿ, ಅವರ ಜೀವನ ವಿಧಾನ ಅಂತಕ್ಕಂಥದ್ದು ಏನಿದೆ, ಅವರ ಮೌಲ್ಯಗಳಿದೆ, ಅವ್ರು ಏನು ಮಾಡ್ಬೇಕು, ನಾವು ಗೌರವಿಸಬೇಕು. ಅವ್ರ ಮೇಲೆ ಏನನ್ನು ಕೂಡ ಒತ್ತಾಯಪೂರ್ವಕವಾಗಿ ಏರಿ ತೊಂದರೆ ಕೊಟ್ಟು ಅನಾವಶ್ಯಕವಾಗಿರ್ತಕ್ಕಂಥ ಡಿಸ್ಟರ್ಬೆನ್ಸನ್ನು ಮಾಡೋದ್ರ ಬದಲಿಗೆ, ಅನಾವಶ್ಯಕವಾಗಿ ಡಿಸ್ಟರ್ಬೆನ್ಸನ್ನು ಮಾಡೋದ್ರ ಮೂಲಕ, ಡಿಸ್ಟರ್ಬೆನ್ಸನ್ನು ಮಾಡದೇನೆ ಬುಡಕಟ್ಟು ಜನ ತಮ್ಮ ಸ್ವಸಾಮರ್ಥ್ಯದಿಂದ, ತಮ್ಮದೇ ಆಗಿರ್ತಕ್ಕಂಥ ಸಾಮರ್ಥ್ಯ ಅಂದರೆ ಕೃಷಿಯನ್ನು ಮಾಡ್ತಾರೆ, ಆ ಕೃಷಿಯನ್ನು ಮಾಡಲಿ, ಕೃಷಿಯಿಂದಲೇ ಅಭಿವೃದ್ಧಿಯನ್ನು ಹೊಂದಲಿ. ಅಥವಾ ಯಾವುದಾದ್ರೂ ಒಂದು ಉಪಕಸಬನ್ನು, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಅಥವಾ ಯಾವುದಾದ್ರೂ ಒಂದು ಕರಕುಶಲ ಕಲೆಯನ್ನು ಮಾಡ್ತಾರೆ, ಹೀಗೆ ವಿವಿಧ ರೀತಿಯಾಗಿರ್ತಕ್ಕಂತಹ ವೃತ್ತಿಯನ್ನು ಮಾಡ್ತಿದ್ದಾರೆ. ಆ ತಮ್ಮ ವೃತ್ತಿಯಿಂದಲೇ, ತಮ್ಮ ಸ್ವಸಾಮರ್ಥ್ಯದಿಂದಲೇ ಅಭಿವೃದ್ಧಿ ಹೊಂದಲಿಕ್ಕೆ ಬುಡಕಟ್ಟು ಜನರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ನನಗೆ ಹೇಳಿದೆ, ಟೆಕ್ನಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ, ಅದರ ಆಧಾರದ ಮೇಲೆ ಬುಡಕಟ್ಟು ಜನರಿಗೆ ತೊಂದರೆ ಕೊಡಬಾರ್ದು. ಇದು ಚೆನ್ನಾಗಿದೆ, ಇದು ಸರಳವಾಗಿದೆ, ಇದು ಬಹಳ ಸೂಕ್ತವಾಗಿದೆ ಹಂಗಂತೇಳಿ, ಸೂಕ್ತವಾಗಿದೆ ಇಲ್ಲ ಅಂತಂದಲ್ಲ, ಹಂಗಂತೇಳಿ ಅವ್ರು ಬುಡಕಟ್ಟು ಜನರ ಮೇಲೆ ಪ್ರೆಸರ್ಸನ್ನು ಕ್ರಿಯೇಟ್ ಮಾಡಬಾರ್ದು. ಹಂಗಂತೇಳಿ ಅವ್ರ ಮೇಲೆ ಪ್ರೆಸರ್ಸನ್ನು ಕ್ರಿಯೇಟ್ ಮಾಡಬಾರ್ದು. ಏನನ್ನೂ ಕೂಡ ಒತ್ತಾಯಪೂರ್ವಕವಾಗಿ ಬುಡಕಟ್ಟು ಜನರ ಮೇಲೆ ಏರಬಾರ್ದು. ಮುಂದುವರಿತಾ ಅವರ ಕಲೆ ಮತ್ತು ಸಂಸ್ಕೃತಿಯನ್ನು ಏನು ಮಾಡಬೇಕು, ಗೌರವಿಸಬೇಕು. ಅವ್ರದೇ ಆಗಿರ್ತಕ್ಕಂತಹ ಒಂದು ದೇವರು, ಆಚರಣೆ, ನಂಬಿಕೆ, ಸಂಪ್ರದಾಯ, ಮೊದಲನೇದಾಗಿ ಸ್ವ ಸಾಮರ್ಥ್ಯದಿಂದ ಅಭಿವೃದ್ಧಿ ಹೊಂದಲು ಅವಕಾಶ ಕಲ್ಪಿಸಬೇಕು. ಬುಡಕಟ್ಟು ಜನರಿಗೆ ತಮ್ಮ ಸ್ವಸಾಮರ್ಥ್ಯದಿಂದಲೇ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಯಾವುದಾದ್ರೂ ಹೊಸ ರೀತಿಯ ತಂತ್ರಜ್ಞಾನ, ಟೆಕ್ನಾಲಜಿ ಅನ್ನೋದು ಬಂದಿದೆ ಅಂತೇಳಿ ಅವ್ರ ಮೇಲೆ ಏನನ್ನೂ ಕೂಡ ಒತ್ತಾಯಪೂರ್ವಕವಾಗಿ ಇರಬಾರ್ದು. ಜೊತೆಗೆ ಬುಡಕಟ್ಟು ಜನರ ಸಂಸ್ಕೃತಿ ಏನಿದೆ, ಆಚರಣೆ ಏನಿದೆ, ಜೀವನ ವಿಧಾನಾತ್ಮಕತೆ ಏನಿವೆ, ಅವುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಗೌರವವನ್ನು, ಮನ್ನಣೆಯನ್ನು ನೀಡಬೇಕು ಅಂತಕ್ಕಂಥದ್ದನ್ನು ಜವಾಹರ್ಲಾಲ್ ನೆಹರೂರವರು ಮೊದಲ ಅಂಶದಲ್ಲಿ ಎರಡನೇದಾಗಿ ಭೂಮಿ ಹಾಗೂ ಅರಣ್ಯಗಳ ವಿಚಾರದಲ್ಲಿ ಬುಡಕಟ್ಟುಗಳ ಹಕ್ಕುಗಳನ್ನು ಗೌರವಿಸಬೇಕು. ಭೂಮಿ ಹಾಗೂ ಅರಣ್ಯಗಳ ವಿಚಾರದಲ್ಲಿ ಬುಡಕಟ್ಟು ಜನರ ಹಕ್ಕನ್ನು ರಕ್ಷಿಸಬೇಕು. ಎರಡನೇದಾಗಿ ಹೇಳ್ತಾರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಭೂಮಿ ಹಾಗೂ ಅರಣ್ಯ ವಿಚಾರದಲ್ಲಿ ಬುಡಕಟ್ಟು ಜನರ ಹಕ್ಕನ್ನು ಏನು ಮಾಡಬೇಕು, ನಾವು ರಕ್ಷಿಸಬೇಕು, ಗೌರವಿಸಬೇಕು. ಭೂಮಿ ಹಾಗೂ ಅರಣ್ಯ ವಿಚಾರ ಅಂತಂದ್ರೆ, ಅವ್ರು ಯಾವುದಾದ್ರೂ ಒಂದು ದುರ್ಗಮವಾಗಿರ್ತಕ್ಕಂತಹ ಅರಣ್ಯದಲ್ಲಿ, ಬೆಟ್ಟದಲ್ಲಿ, ಗುಡ್ಡದಲ್ಲಿ, ಗಿರಿಯಲ್ಲಿ, ಕಂದದಲ್ಲಿ ತಲತಲಾಂತರದಿಂದ ವಾಸ ಮಾಡ್ತಿರ್ತಾರೆ. ಇದು ನಮ್ಮ ಭೂಮಿ, ಇದು ನಮ್ಮ ಜಾಗ ಅಂತಕ್ಕಂತಹ ಭಾವನೆಯನ್ನು ಅವ್ರು ಏನು ಮಾಡ್ತಿರ್ತಾರೆ, ಹೊಂದಿರ್ತಾರೆ. ಈ ಭಾಗ ಇದು ನಮ್ಮದು, ಇದು ನಾವು ವಾಸ ಮಾಡ್ತಿರ್ತಕ್ಕಂಥದ್ದು, ಇದು ನಮ್ಮ ಭೂಮಿ ಅಂತಕ್ಕಂಥ ನಿಟ್ಟಲ್ಲಿ ಬುಡಕಟ್ಟು ಜನ ಅಂದ್ಕೊಂಡಿರ್ತಾರೆ. ಅದನ್ನೇನು ಮಾಡಬೇಕು, ಆ ಭಾವನೆಯನ್ನು ನಾವು ಗೌರವಿಸಬೇಕು, ಮನ್ನಣೆಯನ್ನು ಕೊಡಬೇಕು. ಅವ್ರೇನು ಬುಡಕಟ್ಟು ಜನ ಯಾರೇನು ಮಾರಾಟ ಮಾಡಲ್ಲ, ಅಥವಾ ಯಾವುದೇ ಮೋಸವನ್ನು ಮಾಡಲ್ಲ, ವಂಚನೆಯನ್ನು ಮಾಡಲ್ಲ, ತೊಂದರೆಯನ್ನು ಕೊಡಲ್ಲ. ಬುಡಕಟ್ಟು ಜನ ವಾಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಗಿಡ, ಮರ, ಬಳ್ಳಿ, ಪ್ರಕೃತಿ, ಪ್ರಾಣಿ ಪಕ್ಷಿಗಳ ಜೊತೆಗೆ ಬಹಳ ಅವಿನಾಭಾವವಾಗಿರ್ತಕ್ಕಂತಹ, ಬಹಳ ಪೂರಕವಾಗಿರ್ತಕ್ಕಂತಹ, ಇಕೋ ಫ್ರೆಂಡ್ಲಿ ಆಗಿರ್ತಕ್ಕಂಥ, ಪರಿಸರಕ್ಕೆ ಯಾವುದೇ ಹಾನಿಯನ್ನು ಉಂಟು ಮಾಡಿರ್ತಕ್ಕಂತಹ ಬಹಳ ಸುಮಧುರವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರ್ತಾರೆ. ಹೆಂಗೆ ನಾವು ಆಧುನಿಕವಾಗಿರ್ತಕ್ಕಂಥ ಮನುಷ್ಯ
ಈ ಕಾಡು ನಮ್ದು ಅಂತಕ್ಕಂಥ ಭಾವನೆಯನ್ನ, ಈ ಭೂಭಾಗ ನಮ್ದು, ನಮ್ಮ ಜನಾಂಗಕ್ಕೆ ಸೇರಿದಂತಕ್ಕಂಥ ಭಾವನೆಯನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಏನ್ ಮಾಡಬೇಕು? ಗೌರವವನ್ನು ಕೊಡಬೇಕು. ಆಯ್ತು, ಇದು ನಿಮ್ದೆ, ಚೆನ್ನಾಗಿರ್ರಿ, ಉತ್ತಮವಾಗಿರ್ತಕ್ಕಂಥ ಜೀವನ ನಿರ್ವಹಣೆ ಮಾಡ್ರಿ, ಇದೆಲ್ಲರೂ ಕೂಡ ನಿಮ್ದೆ, ಡಿಸ್ಟರ್ಬ್ ಮಾಡಬೇಡ್ರಿ, ಬೇರೆ ಕೂಡ ಒಳಗೆ ಬಿಟ್ಕೋಬೇಡ್ರಿ, ಸೇಫ್ಟಿ ಆಗಿರಿ, ಈ ಭೂಮಿ ನಿಮ್ದೆ, ನೀವೇ ಉಳುಮೆಯನ್ನು ಮಾಡ್ರಿ, ಚೆನ್ನಾಗಿ ಬೆಳೆಯನ್ನ ಬೆಳೀರಿ, ಆರೋಗ್ಯಕರವಾದ ಜೀವನವನ್ನು ಮಾಡ್ರಿ ಅಂತಕ್ಕಂಥ ಮಾರ್ಗದರ್ಶನವನ್ನು ಮಾಡಬೇಕೆ ಹೊರತು ಈ ಭೂಮಿ ನಿಮ್ದಲ್ಲ, ಇದು ಸರ್ಕಾರದ ಭೂಮಿ ಅಥವಾ ಯಾವುದೋ ಜಮೀನ್ದಾರನ ಭೂಮಿ ಅಥವಾ ಯಾವುದೋ ಶ್ರೀಮಂತನ ಭೂಮಿ ಅಂತಕ್ಕಂಥ ರೀತಿಯ ಬೆದರಿಕೆಯನ್ನ, ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಮಾನವನ್ನ ಮಾಡಬಾರದು. ಅವರು ಭೂಮಿ ಮತ್ತು ಅರಣ್ಯದ ವಿಚಾರದಲ್ಲಿ ಹೊಂದಿರತಕ್ಕಂಥ ಹಕ್ಕುಗಳನ್ನ ನಾವು ಗೌರವಿಸಬೇಕು, ರಕ್ಷಿಸಬೇಕು. ಹೌದು, ಇದು ನಿಮ್ಮದೇ, ನೀವೇ ಇರ್ರಿ, ಇಲ್ಲೇ ಇರ್ರಿ, ಚೆನ್ನಾಗಿರ್ರಿ, ಉತ್ತಮವಾಗಿರ್ತಕ್ಕಂಥ ಜೀವನವನ್ನ ನಿರ್ವಹಣೆ ಮಾಡಿ ಅಂತಕ್ಕಂಥ ಮಾರ್ಗದರ್ಶನವನ್ನು ಮಾಡಬೇಕು ಹೊರತು ಭೂಮಿ ಮತ್ತು ಅರಣ್ಯದ ವಿಚಾರದಲ್ಲಿ ತಪ್ಪು ಹೆಜ್ಜೆಯನ್ನ, ತಪ್ಪು ನಿರ್ಧಾರವನ್ನ, ಅವ್ರ ಮೇಲೆ ಶೋಷಣೆಯನ್ನ, ದಬ್ಬಾಳಿಕೆಯನ್ನ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬಾರದು. ಇದು ಎರಡನೇ ಅಂಶ. ಮೂರನೇ ಅಂಶವಾಗಿ ಬುಡಕಟ್ಟು ಪ್ರದೇಶಗಳ ಆಡಳಿತ ಅಭಿವೃದ್ಧಿಗಳಿಗೆ ಸಂಬಂಧಿಸಿದಂತೆ ಅವರಿಗೆ ತರಬೇತಿ ನೀಡಿ ಅವರದೇ ತಂಡವನ್ನು ಕಟ್ಟಬೇಕು. ಪ್ರಾರಂಭಿಕ ಹಂತದಲ್ಲಿ ಹೊರಗಿನ ತಂತ್ರಜ್ಞರ ನೆರವು ಅಗತ್ಯವಾಗಬಹುದು. ಆದರೆ ಬುಡಕಟ್ಟು ಕ್ಷೇತ್ರದಲ್ಲಿ ಹೊರಗಿನವರ ಪ್ರವೇಶವನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು. ಬುಡಕಟ್ಟು ಜನರ ಅಭಿವೃದ್ಧಿಗೆ ಅವರದೇ ಜನರ ತಂಡವನ್ನು ಕಟ್ಟಬೇಕು. ಬುಡಕಟ್ಟು ಜನರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಪಂಡಿತ್ ಜವಾಹರಲಾಲ್ ನೆಹರು ಮೂರನೇ ತತ್ವವನ್ನು ಹೇಳ್ತಾರೆ. ಮೂರನೇ ತತ್ವವನ್ನ ಹೆಂಗ್ ಅಭಿವೃದ್ಧಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಬುಡಕಟ್ಟು ಜನರ ಅಭಿವೃದ್ಧಿಗೆ ಅವರದೇ ಜನರ ತಂಡವನ್ನು ಕಟ್ಟಬೇಕು. ಬೇರೆ ಹೊರಗಿನ ಕಟ್ಟಬಾರದು. ಬೇರೆ ಹೊರಗಿನ ಅಭಿವೃದ್ಧಿ ಹೆಸರಲ್ಲಿ ಬುಡಕಟ್ಟು ಜನರ ಜೀವನದಲ್ಲಿ ಪ್ರವೇಶವನ್ನ ಮಾಡಬಹುದು ಅಂತ ಹೇಳ್ತಾರೆ. ಬುಡಕಟ್ಟು ಜನರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಅವರದೇ ಆಗಿರ್ತಕ್ಕಂಥ ಒಂದು ಯುವ ಪಡೆಯನ್ನ, ಯುವಕ ಯುವತಿಯರ ಒಂದು ಪಡೆಯನ್ನು ಕಟ್ಟಿ ಅವರಿಗೆ ತರಬೇತಿಯನ್ನು ನೀಡಿ ಆ ಯುವಕರಿಂದ, ಆ ಯುವತಿಯರಿಂದ ತರಬೇತಿಯನ್ನು ಪಡೆದಿರ್ತಕ್ಕಂತಹ ಯುವ ಪಡೆ ಏನಿದೆ ಅವರಿಂದಲೇ ಬುಡಕಟ್ಟು ಜನರನ್ನು ಅಭಿವೃದ್ಧಿ ಮಾಡಬೇಕು. ಆಗ ಮಾತ್ರ ಅಭಿವೃದ್ಧಿ ಸಾಧ್ಯ. ನಾವು ಹೊರಗಿನವರು ಏನು ಹೇಳಿದ್ರು ಕೇಳಲ್ಲ. ಅವ್ರದೇ ಆಗಿರ್ತಕ್ಕಂತಹ ಜನರೇನಿದ್ದಾರೆ, ಯಾರು ಬುದ್ಧಿವಂತರಿದ್ದಾರೆ, ಆದಷ್ಟು ಸ್ವಲ್ಪ ತಿಳುವಳಿಕೆಯನ್ನು ಪಡೆದಿರ್ತಕ್ಕಂಥ ಜನ ಏನಿದ್ದಾರೆ, ಅವ್ರನ್ನ ಒಂದು ತಂಡವಾಗಿ ಮಾಡಬೇಕು. ಆ ತಂಡದ ಮೂಲಕ, ಆ ತಂಡದ ರೀತಿಯಲ್ಲಿ ಅವರನ್ನ ಟ್ರೈನ್ ಅಪ್ ಮಾಡಿ ಆ ತಂಡದಿಂದ ಬುಡಕಟ್ಟು ಜನರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಪಂಡಿತ್ ಜವಾಹರಲಾಲ್ ನೆಹರು ಹೇಳ್ತಾರೆ. ಆರಂಭಿಕ ಹಂತದಲ್ಲಿ ಹೊರಗಿನವರ ಪ್ರವೇಶ ಇದ್ರೂ ಕೂಡ, ಅಂದ್ರೆ ತರಬೇತಿಯನ್ನು ಕೊಡ್ತಕ್ಕಂಥ ಜನ ಯಾರು ಬುದ್ಧಿವಂತ ಯೋಗ್ಯ ಯುವಕ ಯುವತಿಯರಿರ್ತಾರೆ, ಅವರಿಗೆ ತರಬೇತಿಯನ್ನು ನೀಡಬೇಕು ಅಂದ್ರೆ ಹೊರಗಿನವರು ಬರಬೇಕು. ಅಂದ್ರೆ ಆಧುನಿಕ ಸಮಾಜದ ಜನ ಬರಬೇಕು. ಅವ್ರು ಬಂದು ತರಬೇತಿಯನ್ನು ನೀಡಬಹುದು. ಆರಂಭಿಕ ಸ್ಟೇಜಲ್ಲಿ ಮಾತ್ರ. ಎಲ್ಲ ಹಂತಗಳಲ್ಲಿ ಹೊರಗಿನವರ ಪ್ರವೇಶವನ್ನ ನಿರ್ಬಂಧಿಸಬೇಕು. ಆರಂಭಿಕ ಹಂತದಲ್ಲಿ ಮಾತ್ರ ಟ್ರೈನಿಂಗ್ ಅನ್ನ, ತರಬೇತಿಯನ್ನು ಕೊಡಬೇಕು. ಆ ತಂಡ ಏನಿದೆ ಆ ತಂಡಕ್ಕೆ ಮಾತ್ರ ತರಬೇತಿಯನ್ನು ನೀಡ್ತಿರ್ಬೇಕು ಹೊರತು ನೇರವಾಗಿ ಹೋಗಿ ಅಲ್ಲಿರ್ತಕ್ಕಂಥ ಜನರ ಜೊತೆಗೆ ಒಡನಾಟವನ್ನು ಇಟ್ಕೋಬಾರ್ದು. ಹೊರಗಿನ ಜನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊರಗಿನವರ ಪ್ರವೇಶವನ್ನ ತಡೆಗಟ್ಟಬೇಕು. ಏನಿದ್ರು ಕೂಡ ಬುಡಕಟ್ಟು ಜನರನ್ನೇ ಬಂದು, ಅವರೇ ಬಂದು ಏನು ತರಬೇತಿಯನ್ನು ಪಡೆದಿರ್ತಕ್ಕಂಥ ತಂಡವೇ ಬುಡಕಟ್ಟು ಜನರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಅಂಶವನ್ನು ಕಾಣಬಹುದು. ಇದು ಮೂರನೇ ಅಂಶ. ನಾಲ್ಕನೇದಾಗಿ, ಬುಡಕಟ್ಟು ಪ್ರದೇಶಗಳಲ್ಲಿ ಏಕಕಾಲಕ್ಕೆ ಹಲವಾರು ಯೋಜನೆಗಳನ್ನು ಕೈಗೊಳ್ಳಬಾರದು. ಅವರಿಗೆ ಪೂರಕವಾಗಿ ಕೆಲಸ ಮಾಡಬೇಕಲ್ಲದೆ ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳಿಗೆ ಪ್ರತಿಸ್ಪರ್ಧಿಯಾಗಿ ಕೆಲಸ ಮಾಡಬಾರದು. ನಾಲ್ಕನೇದಾಗಿ, ಒಂದೇ ಬಾರಿಗೆ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಬಾರದು. ನಾಲ್ಕನೇ ಅಂಶ ಹೇಳ್ತಾರೆ ಪಂಡಿತ್ ಜವಾಹರಲಾಲ್ ನೆಹರು ಅವರು, ಬುಡಕಟ್ಟು ಜನರಿಗೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅಟ್ ಎ ಟೈಮ್ ಒಂದೇ ಸಮಯಕ್ಕೆ ಹಲವಾರು ಯೋಜನೆಗಳನ್ನ ಮಾಡ್ಕೋಬಾರದು. ಅಂದ್ಕೊಂಡ್ರೆ ಏನಾಗುತ್ತೆ, ಫೋಲ್ ಆಗುತ್ತೆ. ಒಂದೇ ಬಾರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಕುಟುಂಬಕ್ಕೆ ಸಂಬಂಧಪಟ್ಟಂಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ, ದಾಖಲೆಗಳಿಗೆ ಸಂಬಂಧಪಟ್ಟಂಗೆ, ಕೃಷಿಗೆ ಸಂಬಂಧಪಟ್ಟಂಗೆ, ಹೀಗೆ ವಿವಿಧ ಕ್ಷೇತ್ರಗಳ ಎಲ್ಲ ಕಾರ್ಯಕ್ರಮಗಳನ್ನ ಒಂದೇ ದಿನ ಅಂದ್ಕೊಂಡ್ರೆ ಏನಾಗುತ್ತೆ,
ಬಾರಿಗೆ ಹಲವು ಯೋಜನೆಗಳನ್ನ ಹಮ್ಮಿಕೋಬಾರ್ದು ಅಂತ ಒಂದು ದಿನ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ಯಾಂಪ್ ಇದೆ, ಇವತ್ತು ಎಲ್ಲರಿಗೂ ಉಚಿತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ನೀಡ್ತೀವಿ, ಅವಾಗ ಎಲ್ಲರೂ ಕೂಡ ಮಕ್ಕಳು, ಹೆಣ್ಮಕ್ಳು, ವಯೋವೃದ್ಧರು ಎಲ್ಲರೂ ಬಂದು ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾರೆ. ಆ ನಂತರದಲ್ಲಿ ಕೃಷಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಕ್ಯಾಂಪ್, ಕೃಷಿಯನ್ನು ಮಾಡಬೇಕು ಯಾವ ರೀತಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಧುನಿಕವಾಗಿರ್ತಕ್ಕಂತಹ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ, ಕೀಟನಾಶಕ, ಆಧುನಿಕ ಯಂತ್ರತಂತ್ರಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಇನ್ನೊಂದು ದಿನ ದನಕರುಗಳಿಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಕಾಯಿಲೆ ಕಸಾಲೆ ಇದ್ರೆ ಅವಕ್ಕೆ ಚುಚ್ಚುಮದ್ದನ್ನು ನೀಡ್ತಕ್ಕಂತಹ ಕ್ಯಾಂಪ್ ಅನ್ನು ಹಾಕಬೇಕು. ಇನ್ನೊಂದು ದಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಆಧುನಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಂಡ್ರೆ ಶಿಕ್ಷಣದಿಂದ ಇಷ್ಟೆಲ್ಲ ಸವಲತ್ತುಗಳಿದೆ ಅಂತಕ್ಕಂಥ ಜ್ಞಾನವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇನ್ನೊಂದಿನ ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಇನ್ನೊಂದಿನ ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಇನ್ನೊಂದಿನ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಉಚಿತವಾಗಿರ್ತಕ್ಕಂತಹ ಆ ಗ್ರಾಮಗಳಿಗೆ, ಆ ಬುಡಕಟ್ಟು ಪಂಗಡ ಜನರ ಭಾಗಕ್ಕೆ ಉಚಿತವಾಗಿ ಬರ್ತಕ್ಕಂತಹ ಸಾಲ ಯೋಜನೆಗಳಾಗಿರ್ಬೋದು, ಇನ್ನಿತರೆ ಸಂಘ ಸಂಸ್ಥೆಗಳಿಂದ ಬರ್ತಕ್ಕಂಥ ಯೋಜನೆಗಳೆಲ್ಲವನ್ನೂ ಕೂಡ ಹಂತ ಹಂತವಾಗಿ ಕೆಲಸವನ್ನ ಮಾಡಬೇಕೆ ಹೊರತು ಅಲ್ಲಿರ್ತಕ್ಕಂತಹ ಸಂಸ್ಥೆಗಳಿಗೆ, ಅವರು ಹೊಂದಿರತಕ್ಕಂತಹ ಒಂದು ಚಟುವಟಿಕೆಗಳಿಗೆ ನಾವು ಪ್ರತಿಸ್ಪರ್ಧಿಯಾಗಿ ಕೆಲಸವನ್ನು ಮಾಡಬೇಕು. ಉದಾಹರಣೆಗೆ ಅಲ್ಲಿ ಯಾರಾದ್ರೂ ನಾಟಿ ವೈದ್ಯರಿರ್ತಾರೆ, ಯಾವ್ದಾದ್ರು ಒಂದು ಗಿಡಮೂಲಿಕೆಯನ್ನ ಅವುಗಳ ಮೂಲಕ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ, ನೀವು ಮಾಡ್ತಾರ ತಪ್ಪು, ಅದನ್ನ ನಿಲ್ಲಿಸ್ಬಿಡ್ರಿ, ಆ ರೀತಿ ಕೆಲಸ ಮಾಡಬಾರ್ದು. ಅವ್ರಿಗೂ ಕೂಡ ಅವಕಾಶವನ್ನು ಕೊಡೋದ್ರ ಜೊತೆಗೆ ನೀವು ನಿಮ್ಮ ಟ್ರೀಟ್ಮೆಂಟ್ ಅನ್ನ, ನಿಮ್ಮ ಇಂಗ್ಲಿಷ್ ಮೆಡಿಸಿನ್ಸ್ ಅನ್ನ, ನಿಮ್ಮ ಆಧುನಿಕವಾಗಿರ್ತಕ್ಕಂತಹ ನಿಮ್ಮ ಮೆಡಿಸಿನ್ಸ್ ಅನ್ನ, ಟ್ರೀಟ್ಮೆಂಟ್ಸ್ ಅನ್ನು ಮುಂದುವರೆದ್ರೆ ನೋ ಪ್ರಾಬ್ಲಮ್. ಅಲ್ಲಿ ಯಾರಾದ್ರೂ ಕೂಡ ಒಬ್ಬರು ಶಿಕ್ಷಣವನ್ನ, ಪಂಡಿತರು, ಜ್ಞಾನಿಗಳು, ತಿಳುವಳಿಕೆ ಇರ್ತಕ್ಕಂಥ ಜನ ಜ್ಞಾನವನ್ನು ನೀಡ್ತಕ್ಕಂಥ ಮಕ್ಕಳಿಗೆ ಕೌಶಲ್ಯವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಾರೆ, ಜೀವನ ನಿರ್ವಹಣೆಗೆ ಬೇಕಾಗಿರ್ತಕ್ಕಂತಹ ಬೇಸಿಕ್ ನಾಲೆಡ್ಜ್ ಅನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಾರೆ. ನೀವು ನಿಂತಿರ್ತಕ್ಕಂಥ ಜ್ಞಾನ ತಪ್ಪು ಅಂತಕ್ಕಂತಹ ಅವರ ಚಟುವಟಿಕೆಯನ್ನು ವಿರೋಧಿಸ್ತಕ್ಕಂಥ ರೀತಿಯ ಕೆಲಸವನ್ನು ಮಾಡಬಾರ್ದು. ಅಂದರೆ ಅವರಿಗೆ ಪೂರಕವಾಗಿ ಕೆಲಸವನ್ನು ಮಾಡಬೇಕು. ಅವರ ಚಟುವಟಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಅವರ ಅಭಿವೃದ್ಧಿಗೆ ನಾವು ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಕೆಲಸವನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಿಳಿಸ್ತಕ್ಕಂಥದ್ದನ್ನ ಕಾಣಬಹುದು. ಅಂದ್ರೆ ಒಂದೇ ಬಾರಿಗೆ ಹಲವು ಯೋಜನೆಗಳನ್ನು ಹಮ್ಮಿಕೋಬಾರದು, ಜೊತೆಗೆ ಅವರ ಜೀವನದಲ್ಲಿ ಅಳವಡಿಕೆಯಾಗಿರ್ತಕ್ಕಂಥ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಂಸ್ಥೆಗಳಿದ್ದಾವೆ, ಆ ಸಂಸ್ಥೆಗಳನ್ನು ವಿರೋಧಿಸ್ತಕ್ಕಂಥ ಚಟುವಟಿಕೆಯನ್ನು ಮಾಡಬಾರದು. ಅವುಗಳಿಗೆ ಪೂರಕವಾಗಿ, ಅವುಗಳಿಗೆ ಪ್ರತಿಸ್ಪರ್ಧಿಯಾಗಿ ನಾವು ಕಾರ್ಯಕ್ರಮಗಳನ್ನು, ಅಭಿವೃದ್ಧಿ ಕ್ರಮಗಳನ್ನು ಹಮ್ಮಿಕೋಬಾರದು. ಅವಕ್ಕೆ ಪೂರಕವಾಗಿ ನಾವು ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಮಾಡಿದಾಗ ಮಾತ್ರ ಬುಡಕಟ್ಟು ಜನರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಅಂಶವನ್ನು ಕಾಣಬಹುದು. ಇನ್ನು ಕೊನೆಯದಾಗಿ ಬುಡಕಟ್ಟು ಜನರ ಕಲ್ಯಾಣ ಸಾಧನೆಯನ್ನ ಬುಡಕಟ್ಟು ಜನರ ಕಲ್ಯಾಣ ಸಾಧನೆಯನ್ನು ಅವರ ವ್ಯಕ್ತಿತ್ವದಿಂದ ಗುರುತಿಸಬೇಕು. ಬುಡಕಟ್ಟು ಜನರ ಅಭಿವೃದ್ಧಿಯನ್ನ ಅಥವಾ ಕಲ್ಯಾಣವನ್ನ ನಾವು ಅವರ ಯಾವುದರಿಂದ ಅಳತೆ ಮಾಡಬೇಕು ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವದಿಂದ, ಅವರ ಪರ್ಸನಾಲಿಟಿಯಿಂದ ಅಳತೆ ಮಾಡಬೇಕಂದ್ರೆ, ಅಂದ್ರೆ ನಾವು ಬುಡಕಟ್ಟು ಜನರನ್ನ ಅಭಿವೃದ್ಧಿ ಮಾಡಿದ್ದೀವಿ ಅಂತೇಳಿ ಅವರ ಅಭಿವೃದ್ಧಿ ಯಾವ ಮಟ್ಟಕ್ಕಾಗಿದೆ ಅಂತಕ್ಕಂತಹ ಅಳತೆಯನ್ನ 1,000 ಕೋಟಿಯನ್ನು ಖರ್ಚು ಮಾಡಿದ್ದೀವಿ ಅಂತ ಅಳತೆ ಮಾಡಬಾರ್ದು, 500 ಕೋಟಿಯನ್ನು ಖರ್ಚು ಮಾಡಿದ್ದೀವಿ ಅಂತೇಳಿ ಅಳತೆಯನ್ನು ಮಾಡಬಾರ್ದು. ಯಾವ ರೀತಿ ಅಳತೆ ಮಾಡಬೇಕು ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವದ ಪ್ರಗತಿಯ ಮೂಲಕ ಗುರುತಿಸಬೇಕೇ ಹೊರತು ಅಂತ ಹೇಳಿದ್ರೆ, ಇದಕ್ಕೂ ಮುಂಚೆ ಈ ಮೊದಲು ಹಸಿ ಮಾಂಸವನ್ನ ಅಥವಾ ಅರೆಬೆರೆ ಬೆಂದ ಮಾಂಸವನ್ನ ತಿಂದಿರ್ತಕ್ಕಂಥ ಬುಡಕಟ್ಟು ಜನ ಉತ್ತಮ ರುಚಿಕಟ್ಟಾಗಿ ಶುಚಿಯಾಗಿ ಬೇಯಿಸ್ಕೊಂಡಿರ್ತಕ್ಕಂತಹ ಮಾಂಸಾಹಾರವನ್ನು ತಿಂತಿದ್ದಾರೆ ಅಂತ ಹೇಳಿದ್ರೆ ದಟ್ ಇಸ್ ಕಾಲ್ಡ್ ಡೆವಲಪ್ಮೆಂಟ್. ಬುಡಕಟ್ಟು ಜನರ ಅಭಿವೃದ್ಧಿಯನ್ನ ಯಾವುದರಿಂದ ಅಳತೆ ಮಾಡಬೇಕು ನಾವು ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವದಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಯನ್ನ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂದ ಅವರ ಡೆವಲಪ್ಮೆಂಟ್ ಅನ್ನು ನಾವು ಮೆಜರ್ ಮಾಡಬೇಕು. ಅವರ ಜೀವನದಲ್ಲಿ ಎಲ್ಲೋ ಯಾವುದೋ ಚರಂಡಿಯಲ್ಲಿ, ಯಾವುದೋ ಗುಂಡಿಯಲ್ಲಿ ಇರ್ತಕ್ಕಂಥ ನೀರಲ್ಲಿ ಬಟ್ಟೆ ತೊಳಿತಕ್ಕಂಥದ್ದು, ದನಕರುಗಳನ್ನ ಮೈ ತೊಳಿತಕ್ಕಂಥದ್ದು ಅಥವಾ ಇನ್ನಿತರ ನಿತ್ಯ ಕರ್ಮಗಳನ್ನು ಮಾಡ್ತಕ್ಕಂಥದ್ದು, ಅದೇ ನೀರನ್ನು ಕುಡಿಯಕ್ಕೆ ಬಳಸ್ತಕ್ಕಂಥ ಜನ ಸಪರೇಟ್ ಆಗಿರ್ತಕ್ಕಂತಹ ಮೂಲದಿಂದ, ಪ್ರತ್ಯೇಕವಾಗಿರ್ತಕ್ಕಂಥ ಮೂಲದಿಂದ ಕುಡಿಯ ನೀರನ್ನು ತರ್ತಿದ್ದಾರೆ. ಒಂದ್ ಕಡೆ ಭಾಗದ ನೀರನ್ನ ದನಕರುಗಳಿಗೆ ಬಟ್ಟೆ ತೊಳ್ಕೊಳ್ಳಿಕ್ಕೆ, ನಿತ್ಯ ಕರ್ಮಗಳನ್ನು ಮಾಡ್ಕೊಳ್ಳಿಕ್ಕೆ ಬಳಸ್ಕೊಂಡ್ರೆ, ಇನ್ನೊಂದು ಭಾಗದ ಸಪರೇಟ್ ಆಗಿರ್ತಕ್ಕಂತಹ ಬೇರೆ ಭಾಗದಿಂದ ಕುಡಿಯಕ್ಕೆ ನೀರನ್ನು ತಂದ್ರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಶ್ಮಲಗಳನ್ನ ಅಥವಾ ಕೆಟ್ಟ ಚಟುವಟಿಕೆಯನ್ನ ಮಾಡದೇನೆ ಆ ನೀರನ್ನು ಕುಡಿಯಕ್ಕೆ ಅಷ್ಟೇ ಮೀಸಲಾಗಿಟ್ರೆ ದಟ್ ಈಸ್ ಕಾಲ್ಡ್ ಟ್ರೈಬಲ್ ಡೆವಲಪ್ಮೆಂಟ್.
ಕುಡಿಯೋಕೆ ಒಳ್ಳೆ ಕಡೆಯಿಂದ ನೀರು ತರ್ತಿದ್ದಾರೆ. ಮೊದಲು ಎಲ್ಲಕ್ಕೂ ಒಂದೇ ನೀರನ್ನು ಬಳಸ್ತಾರೆ, ಈ ಒಳ್ಳೆ ನೀರನ್ನು ತರ್ತಿದ್ದಾರೆ. ಅದೇ ರೀತಿ ಮೊದಲು ಗಬ್ಬಾಗಿರ್ತಕ್ಕಂಥ ಬಟ್ಟೆಯನ್ನು ಹಾಕೊಳ್ತಿದ್ದಾರೆ. ನಾವು ಸರ್ಕಾರದವರು ಅಥವಾ ಆಡಳಿತ ಯಂತ್ರ ಸ್ವಲ್ಪ ಅವೇರ್ನೆಸ್ ಅನ್ನು ಮೂಡಿಸಿದ ನಂತರ ಸ್ವಲ್ಪ ಶುಭ್ರವಾಗಿರ್ತಕ್ಕಂಥ ಬಟ್ಟೆಯನ್ನು ಹಾಕೊಳ್ತಿದ್ದಾರೆ. ದಟ್ ಈಸ್ ನಾಟ್ ಡೆವಲಪ್ಮೆಂಟ್. ಹೀಗೆ ಬುಡಕಟ್ಟು ಜನರ ಅಭಿವೃದ್ಧಿಯನ್ನ, ಬುಡಕಟ್ಟು ಜನರ ಬೆಳವಣಿಗೆಯನ್ನು ನಾವು ಅವರ ವ್ಯಕ್ತಿತ್ವದಿಂದ, ಅವರ ಪರ್ಸನಾಲಿಟಿಯಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆಯಿಂದ ನಾವು ಅಳತೆ ಮಾಡಬೇಕೇ ವಿನಃ ಅವರಿಗೆ ಅವರ ಅಭಿವೃದ್ಧಿಗೆ ಮಾಡಿರ್ತಕ್ಕಂತಹ ಖರ್ಚಿನ ಆಧಾರದ ಮೇಲೆ ನಾವು ಎಷ್ಟು ಖರ್ಚು ಮಾಡಿದ್ವಿ, ಬುಡಕಟ್ಟು ಜನರನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಷ್ಟು ಖರ್ಚು ಮಾಡಿದ್ವಿ, ಆ ಬುಡಕಟ್ಟು ಜನರ ಬೆಳವಣಿಗೆಗೆ ಅಥವಾ ಅಭಿವೃದ್ಧಿಗೆ ಮಾಡಿರ್ತಕ್ಕಂತಹ ಖರ್ಚಿನ ಹಣದ ಆಧಾರದ ಮೇಲೆ ನಾವು ಅವರ ಬೆಳವಣಿಗೆಯನ್ನು ಅಳತೆ ಮಾಡಬಾರದು. ಇಷ್ಟು ಬುಡಕಟ್ಟು ಜನರ ಪಂಚಶೀಲ ತತ್ವಗಳು. ಇದನ್ನ ಪರೀಕ್ಷೆಯಲ್ಲಿ 5 ಮಾರ್ಕ್ಸ್ ಕೇಳಿ. ಬುಡಕಟ್ಟು ಜನರ ಪಂಚಶೀಲ ತತ್ವಗಳನ್ನು ಕುರಿತು ಬರೆಯಿರಿ ಅಂತಕ್ಕಂಥ. ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿ ಅಂತ ಕೇಳ್ತಾರೆ. 1 ಮಾರ್ಕ್ಸ್ಗೆ ಬುಡಕಟ್ಟು ಪಂಚಶೀಲ ತತ್ವಗಳನ್ನು ಪರಿಚಯಿಸಿದವರು ಯಾರು ಅಂತ ಕೇಳ್ತಾರೆ. ಬುಡಕಟ್ಟು ಪಂಚಶೀಲ ತತ್ವಗಳನ್ನು ಪರಿಚಯಿಸಿದವರು ಯಾರು? ಆನ್ಸರ್ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ದಿ ಫಿಲಾಸಫಿ ಆಫ್ ನೇಪಾಳ ಅಂತಕ್ಕಂಥ ಗ್ರಂಥಕ್ಕೆ ಮುನ್ನುಡಿಯನ್ನು ಬರೀಬೇಕಾದ್ರೆ ಬೆರಿಯರ್ ಎಲ್ವಿನ್ ಅಂತಕ್ಕಂಥವರ ಗ್ರಂಥಕ್ಕೆ ಮುನ್ನುಡಿಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಈ ಪಂಚಶೀಲ ತತ್ವಗಳನ್ನು ಪರಿಚಯಿಸಿರ್ತಕ್ಕಂಥದ್ದನ್ನು ಕಾಣಬಹುದು. ಇನ್ನು ಟೈಮ್ ಹೇಳ್ತೀನಿ, ಸ್ವಸಾಮರ್ಥ್ಯ ಮತ್ತು ಸ್ವಸಾಮರ್ಥ್ಯದಿಂದ ಅಭಿವೃದ್ಧಿ ಹೊಂದಲು ಅವರಿಗೆ ಅವಕಾಶವನ್ನು ಕಲ್ಪಿಸಬೇಕು. ಅವ್ರ ಮೇಲೆ ಏನನ್ನೂ ಒತ್ತಾಯಪೂರ್ವಕವಾಗಿ ಇರದೇನೆ ಅವರೇನೆ ಸ್ವಯಾರ್ಜಿತವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸೂಕ್ತವಾಗಿರ್ತಕ್ಕಂತಹ ವೇದಿಕೆಯನ್ನು, ಅವಕಾಶವನ್ನು ಕಲ್ಪಿಸಬೇಕು. ಅವರ ಮೇಲೆ ಯಾವುದನ್ನು ಕೂಡ ಒತ್ತಾಯಪೂರ್ವಕವಾಗಿ ಇರಬಾರ್ದು. ಜೊತೆಗೆ ಅವರ ಮೂಲ ಸಂಸ್ಕೃತಿಯನ್ನ, ಮೂಲ ಆಚರಣೆಯೊಂದಿಗೆ ಅವ್ರು ಮುಂದುವರಿಯಲಿಕ್ಕೆ ಅವಕಾಶವನ್ನ ಕೊಡಬೇಕು, ನಾವು ಗೌರವಿಸಬೇಕು. ಹಾಗಾಗಿ ಭೂಮಿ ಹಾಗೂ ಅರಣ್ಯ ವಿಚಾರದಲ್ಲಿ ಬುಡಕಟ್ಟು ಜನರನ್ನು ಅವರು ರಕ್ಷಿಸಬೇಕು, ಬುಡಕಟ್ಟು ಜನರ ಹಕ್ಕನ್ನು ರಕ್ಷಿಸಬೇಕು. ಅಂದ್ರೆ ಅವರು ಶತಶತಮಾನಗಳಿಂದ ಅವ್ರು ವಾಸ ಮಾಡಿರ್ತಕ್ಕಂಥ ಭೂಭಾಗ ಏನಿದೆ, ಆ ಭೂಭಾಗ, ಅರಣ್ಯ ಮತ್ತು ಅಲ್ಲಿರ್ತಕ್ಕಂತಹ ಭೂಮಿ ನಮ್ಮದು ಅಂತಕ್ಕಂಥ ಭಾವನೆಯನ್ನು ಹೊಂದಿರ್ತದೆ. ಈ ಕಾಡು ಎಲ್ಲ ನಮ್ಮದು, ನಮ್ಮ ಜನಾಂಗಕ್ಕೆ ಸೇರಿರ್ತಕ್ಕಂಥದ್ದು. ನಾವು ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ, ನಮ್ಮ ತಂದೆ ಎಲ್ಲರೂ ಕೂಡ ಇಲ್ಲೇ ವಾಸ ಮಾಡಿದರೆ ಇದು ನಮ್ಮೆಲ್ಲರಿಗೂ ಕೂಡ ಸೇರಿದ್ದು ಅಂತಕ್ಕಂಥ ಭಾವನೆ ಇರುತ್ತೆ. ಅದನ್ನು ನಾವೇನು ಮಾಡಬೇಕು? ಗೌರವಿಸ್ಬೇಕು. ಅವರು ನಿಮ್ಮದೇ, ಇದು ಚೆನ್ನಾಗಿ ಯೂಸ್ ಮಾಡ್ಕೊಳ್ರಿ, ಬಳಸ್ಕೊಳ್ರಿ, ಇದರಿಂದ ಸದ್ಬಳಕೆ ಮಾಡ್ಕೊಳ್ರಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಬೇಕೇ ವಿನಃ ಇದು ನಿಮ್ಮದಲ್ಲ, ಇದು ಸರ್ಕಾರದ್ದು, ಇದು ನಿಮಗೆ ಸೇರಿದ್ದಲ್ಲ ಅಂತಕ್ಕಂಥ ರೀತಿಯಲ್ಲಿ ಚರ್ಚೆಯನ್ನು, ಅನಾವಶ್ಯಕವಾಗಿರ್ತಕ್ಕಂತಹ ಅವರ ಹಕ್ಕನ್ನು ಗೇಲಿ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಚಟುವಟಿಕೆಯನ್ನು ಮಾಡಬಾರ್ದು. ಅಂದರೆ ಭೂಮಿ ಮತ್ತು ಅರಣ್ಯಗಳ ವಿಚಾರದಲ್ಲಿ ಅವರ ಹಕ್ಕನ್ನು ನಾವೇನು ಮಾಡಬೇಕು? ರಕ್ಷಿಸಬೇಕು. ಇನ್ನು 3ನೇ ಹೇಳಿದ್ರೆ ಬುಡಕಟ್ಟು ಜನರ ಅಭಿವೃದ್ಧಿಗೆ ಅವರದೇ ಜನರ ತಂಡವನ್ನು ಕಟ್ಟಬೇಕು. ಬುಡಕಟ್ಟು ಜನರನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಹೊರಗಿಂದ ಇರ್ತಕ್ಕಂಥ ಟ್ರೈನ್ ಆಗಿರ್ತಕ್ಕಂತಹ ತರಬೇತಿಯನ್ನು ಪಡೆದಿರ್ತಕ್ಕಂತಹ ಜನರ ತಂಡ ಬೇಡ. ಯಾರು ಬೇಕು? ಅವರದೇ ಆಗಿರ್ತಕ್ಕಂಥ ತಂಡ ಬೇಕು. ಅವರದೇ ಜನರನ್ನ ಒಳಗೊಂಡಿರ್ತಕ್ಕಂತಹ ಜನರ ತಂಡವನ್ನು ಕಟ್ಟಿ ಆ ತಂಡದ ಮೂಲಕ ಜನರನ್ನ ಅಭಿವೃದ್ಧಿ ಮಾಡಬೇಕು. ಆ ತಂಡಕ್ಕೆ ತರಬೇತಿಯನ್ನು ಕೊಡಲಿಕ್ಕೆ ಆರಂಭಿಕ ಹಂತದಲ್ಲಿ ಹೊರಗಿನ ಬಂದರೂ ಪರವಾಗಿಲ್ಲ, ಆರಂಭಿಕ ಹಂತದಲ್ಲಿ ಹೊರಗಿನ ಬಂದರೂ ಪರವಾಗಿಲ್ಲ. ಆದರೆ ಎಲ್ಲ ಹಂತದಲ್ಲಿ ಬುಡಕಟ್ಟು ಜನರಿಗೆ ತರಬೇತಿಯನ್ನು ನೀಡಲಿಕ್ಕೆ ಅಥವಾ ಬುಡಕಟ್ಟು ಜನರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹೊರಗಿನವರ ಅವಕಾಶ ಇರಬಾರದು. ಕೇವಲ ಲಿಮಿಟೆಡ್ ಎಂಟ್ರಿ, ಅವರ ಅಭಿವೃದ್ಧಿಗೆ ಅವರೇ ಆಗಿರ್ತಕ್ಕಂಥ ಜನರ ತಂಡವನ್ನು ಕಟ್ಟೋದ್ರ ಮೂಲಕ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂತಹ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಮುಂದುವರಿದ ನಾಲ್ಕನಾಗಿ ಒಂದೇ ಬಾರಿಗೆ ಹಲವಾರು ಯೋಜನೆಗಳನ್ನು ಹಮ್ಮಿಕೋಬಾರ್ದು. ಏನ್ ಮಾಡಬೇಕು? ಒಂದೇ ಬಾರಿಗೆ ಹಲವಾರು ಯೋಜನೆಗಳನ್ನು ಹಮ್ಮಿಕೋಬಾರ್ದು. ಹಮ್ಮಿಕೊಂಡ್ರೆ ಏನಾಗುತ್ತೆ? ಫೇಲ್ಯೂರ್ ಆಗುತ್ತೆ. ಯಾವ ಯೋಜನೆಯೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿಕ್ಕಾಗಲ್ಲ, ಯಶಸ್ವಿಯಾಗಿ ಅದನ್ನು ಸಕ್ರಿಯವಾಗಿ ಅವರು ಭಾಗವಹಿಸಲಿಕ್ಕೆ ಸಾಧ್ಯ ಆಗಲ್ಲ. ಈ ರೀತಿಯಾಗಿ ಹಂತ ಹಂತವಾಗಿ 1 by 1 ಒಂದಾದ ಮೇಲೆ ಒಂದು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಕೃಷಿಗೆ, ನೈರ್ಮಲ್ಯಕ್ಕೆ, ಹೀಗೆ ಸಾಲವನ್ನು ನೀಡ್ತಕ್ಕಂಥದ್ದಾಗಿರ್ಬೋದು, ಬೆಳೆಗಳಿಗೆ ಸೂಕ್ತ ಉಪಚಾರವನ್ನು ಮಾಡತಕ್ಕಂಥ ಎಲ್ಲ ವಿಚಾರದಲ್ಲೂ ಕೂಡ ಹಂತ ಹಂತವಾಗಿ ಕಾಮಗಾರಿಯನ್ನು, ಹಂತ ಹಂತವಾಗಿ ಯೋಜನೆಗಳನ್ನು ಹಮ್ಮಿಕೊಂಡ್ರೆ ಬುಡಕಟ್ಟು ಜನ ಎಲ್ಲರ ಸದುಪಯೋಗವನ್ನು ಪಡ್ಕೊಳ್ತಾರೆ. ಒಂದೇ ಬಾರಿ ಮುಂದುವರಿತಾ ಬುಡಕಟ್ಟು ಜನರ ಅಭಿವೃದ್ಧಿಯನ್ನು ನಾವು ಯಾವುದ್ರಲ್ಲಿ ಅಳತೆ ಮಾಡಬೇಕಂದ್ರೆ ಅವರ ವ್ಯಕ್ತಿತ್ವದಲ್ಲಾಗಿರ್ತಕ್ಕಂತಹ ಬದಲಾವಣೆಯಿಂದ ಮಾತ್ರ ನಾವು ಅಳತೆ ಮಾಡಬೇಕೇ ಹೊರತು ಅವರಿಗೆ ಮಾಡಿರ್ತಕ್ಕಂಥ ಖರ್ಚೇನಿದೆ, ಬುಡಕಟ್ಟು ಜನರಿಗೆ ಮಾಡಿರ್ತಕ್ಕಂಥ ಖರ್ಚಲ್ಲಿ ನಾವು ಅವರ ಅಭಿವೃದ್ಧಿಯನ್ನು ಅಳತೆ ಮಾಡಬಾರ್ದು ಅಂತಕ್ಕಂಥ ಅಂಶವನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಿಳಿಸಿರ್ತಕ್ಕಂಥದ್ದನ್ನು ಕಾಣಬಹುದು. ಇನ್ನು ಮುಂದುವರಿತಾ ಇತರ ಹಿಂದುಳಿದ ವರ್ಗಗಳು, ಇತರ ಹಿಂದುಳಿದ ವರ್ಗಗಳು. ಇತರ ಹಿಂದುಳಿದ ವರ್ಗಗಳು. ಭಾರತದ ಹಿಂದುಳಿದ ವರ್ಗ ಅನ್ನೋದ್ರಲ್ಲಿ 3: ಒಂದು ಪರಿಶಿಷ್ಟ ಜಾತಿ, ಒಂದು ಪರಿಶಿಷ್ಟ ಪಂಗಡ, ಈಗ ಇತರ ಹಿಂದುಳಿದ ವರ್ಗಗಳು.
ಇತರ ಹಿಂದುಳಿದ ವರ್ಗ ಅಂದರೆ ಇವರು ಅಸ್ಪೃಶ್ಯ ಜಾತಿಯವರಲ್ಲ. ಇತರ ಹಿಂದುಳಿದ ವರ್ಗ ಅಂತ ಹೇಳಿದ್ರೆ ಇವರು ಅಸ್ಪೃಶ್ಯ ಜಾತಿ ಅಲ್ಲ. ಹಂಗಂತೇಳಿ ಇವರು ಮೇಲ್ಜಾತಿಯೂ ಕೂಡ ಅಲ್ಲ. ಸಮಾಜದ ಮುಂದುವರೆದಿರ್ತಕ್ಕಂತಹ ಜಾತಿಯವರು ಕೂಡ ಅಲ್ಲ. ಸಮಾಜದ ಮಧ್ಯಮ ವರ್ಗದ ಕೃಷಿ, ಪಶುಸಂಗೋಪನೆ, ಕರಕುಶಲ ಕಲೆ ಇವುಗಳನ್ನು ಅವಲಂಬಿಸಿರ್ತಕ್ಕಂತಹ ಕೆಳ ಮಧ್ಯಮ ವರ್ಗದ ಜಾತಿಯವರನ್ನ ಇತರ ಹಿಂದುಳಿದ ವರ್ಗಗಳು ಅಂತ ಕರೀತಾರೆ. ಹಿಂದುಳಿದ ವರ್ಗ ಅಂದ್ರೆ ಬೇರೆ ಏನಲ್ಲ, ಭಾರತ ದೇಶದಲ್ಲಿರ್ತಕ್ಕಂತಹ ಅಸ್ಪೃಶ್ಯ ಜಾತಿಗಳನ್ನು ಹೊರತುಪಡಿಸಿದ ಮೇಲ್ಜಾತಿಯವರಲ್ಲದ ಜಾತಿಯವರು. ಹಂಗಂದ್ರೆ ಎಂತರಪ್ಪ ಅಂತಂದ್ರೆ ಕೃಷಿಯನ್ನ ಅವಲಂಬನೆ ಮಾಡಿರುವ, ಪಶುಸಂಗೋಪನೆಯನ್ನು ಅವಲಂಬಿಸಿರ್ತಕ್ಕಂಥ, ಅದೇ ರೀತಿ ಕರಕುಶಲ ಕಲೆಯನ್ನು ಅವಲಂಬಿಸಿರ್ತಕ್ಕಂತಹ ಭಾರತ ದೇಶದ ಕೆಳ ಮಧ್ಯಮ ವರ್ಗದ ಜಾತಿಯವರನ್ನ ಇತರ ಹಿಂದುಳಿದ ವರ್ಗಗಳು ಅಂತ ಕರೀತಾರೆ. ಇವ್ರನ್ನ ಅಸ್ಪೃಶ್ಯ ಜಾತಿ, ಅನ್ಟಚಬಲ್ಸ್ ಅಂತ ಕರೆಯಬಹುದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ಹೇಳಿ ಬೇರೆ ಅಧ್ಯಯನವನ್ನು ಮಾಡ್ತೀವಿ. ಆ ಜಾತಿಗೆ ಸೇರಿರ್ತಕ್ಕಂತಹ ಜನ ಅಲ್ಲ ಇವರು ಸ್ಪೃಶ್ಯ ಜಾತಿಯವರು. ಅಂದ್ರೆ ಮುಟ್ಟಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥ ಜಾತಿ, ಆದರೂ ಕೂಡ ಮೇಲ್ವರ್ಗದ ಜನ ಇವರಿಂದ ನಿಗದಿತವಾಗಿರ್ತಕ್ಕಂಥ ಅಂತರವನ್ನು ಕಾಪಾಡಿಕೊಂಡಿರ್ತಕ್ಕಂಥದನ್ನ ಕಾಣಬಹುದು. ನಿಗದಿತವಾಗಿರ್ತಕ್ಕಂಥ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ತಾರೆ. ಅಂದ್ರೆ ಇವರು ಕೃಷಿಯನ್ನ, ಕರಕುಶಲ ಕಲೆಯನ್ನ, ಪಶುಸಂಗೋಪನೆಯನ್ನ ಅಥವಾ ಜೀವನ ನಿರ್ವಹಣೆಗಾಗಿ ಯಾವುದಾದರೂ ಒಂದು ದೈಹಿಕ ಶ್ರಮವನ್ನು ಅವಲಂಬನೆ ಮಾಡಿರ್ತಕ್ಕಂಥ ಜನ ಇವರು. ಜೀವನ ನಿರ್ವಹಣೆಗಾಗಿ ಯಾವುದಾದರೂ ಒಂದು ಕಸಬು ಮತ್ತು ಉಪಕಸಬು ಅವಲಂಬನೆ ಮಾಡಿರ್ತಕ್ಕಂತಹ ಜನರ ಗುಂಪನ್ನು ನಾವು ಇತರ ಹಿಂದುಳಿದ ವರ್ಗ. ಉದಾಹರಣೆಗೆ ಜಾದು ಮಾಡ್ತಕ್ಕಂಥವ್ರು, ಉದಾಹರಣೆಗೆ ಸರ್ಕಸ್ ಮಾಡ್ತಕ್ಕಂಥವ್ರು, ಉದಾಹರಣೆಗೆ ದೊಂಬರಾಟ ಮಾಡ್ತಕ್ಕಂಥವ್ರು, ಬೀದಿ ನಾಟಕವನ್ನ ಮಾಡ್ತಕ್ಕಂಥವ್ರು, ವಿಗ್ರಹವನ್ನ ಮಾಡ್ತಕ್ಕಂಥವ್ರು, ಹಗ್ಗವನ್ನ ಸಹಿತ ಇದು ಮಾಡ್ತಕ್ಕಂಥವ್ರು, ಕೋಡ್ ಬರೀತಕ್ಕಂತಹ, ಹೀಗೆ ಜೀವನ ನಿರ್ವಹಣೆಗಾಗಿ ಯಾವುದಾದರೂ ಒಂದು ಕಸುಬು ಮತ್ತು ಉಪಕಸುಬನ್ನು ಅವಲಂಬನೆ ಮಾಡಿರ್ತಕ್ಕಂತಹ, ಕೇವಲ ದೈಹಿಕ ಶ್ರಮವನ್ನೇ ಅವಲಂಬನೆ ಮಾಡಿರ್ತಕ್ಕಂತಹ ಜನರ ಗುಂಪನ್ನು ನಾವೇನಂತೀವಿ ಇತರ ಹಿಂದುಳಿದ ವರ್ಗಗಳು. ಜೀವನ ನಿರ್ವಹಣೆಗಾಗಿ ದೈಹಿಕ ಶ್ರಮವನ್ನೇ ಅವಲಂಬನೆ ಮಾಡಿರ್ತಕ್ಕಂಥ ಜಾತಿ ವರ್ಗಗಳನ್ನು ನಾವು ಇತರ ಹಿಂದುಳಿದ ವರ್ಗಗಳು. ಇವರು ಅಸ್ಪೃಶ್ಯ ಜಾತಿಯವರಲ್ಲ. ಈ ಜಾತಿಯವರಿದ್ದಾರೆ, ಇವು ಅಸ್ಪೃಶ್ಯ ಜಾತಿಯವರಲ್ಲ. ಅಸ್ಪೃಶ್ಯ ಜಾತಿ ಅಂದರೆ ಇತರ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂತಹ ಜನ ಅಂತ ಹೇಳಿದ್ರೆ ಇವರು ಬುಡಕಟ್ಟು ಜನ ಅಲ್ಲ, ಪರಿಶಿಷ್ಟ ಜಾತಿಯವರಲ್ಲ. ಅವ್ರನ್ನ ಬಿಟ್ಟು ಜೀವನ ನಿರ್ವಹಣೆಗಾಗಿ ಯಾವುದಾದರೂ ಒಂದು ಕಸಬು ಮತ್ತು ಉಪಕಸಬು. ಕಸಬು ಅಂತ ಹೇಳಿದ್ರೆ ಯಾವುದಾದರೂ ಒಂದು ಕಸಬು ಮೀನ್ಸ್ ಮೀನುಗಾರಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಹಂದಿ ಸಾಕಾಣಿಕೆ ಆಗಿರ್ಬೋದು, ಅಥವಾ ಡ್ರಾಮಾ ಮಾಡ್ತಕ್ಕಂಥವ್ರಾಗಿರ್ಬೋದು, ಜಾದು ಮಾಡ್ತಕ್ಕಂಥವ್ರಾಗಿರ್ಬೋದು, ನಾಟಕ ಮಾಡ್ತಾರೆ, ಹೀಗೆ ವಿವಿಧ ರೀತಿಯಾಗಿರ್ತಕ್ಕಂತಹ ಯಾವುದಾದರೂ ಒಂದು ಕಸಬು ಮತ್ತು ಉಪಕಸಬನ್ನು ಅಂತ ಹೇಳಿದ್ರೆ ಕೃಷಿ, ಪಶುಸಂಗೋಪನೆ, ಕರಕುಶಲ ಕಲೆ ಇವುಗಳನ್ನೇ ಅವಲಂಬಿಸಿ, ಇವುಗಳನ್ನು ನಂಬಿಕೊಂಡು ಬದುಕಿರ್ತಕ್ಕಂತಹ ಭಾರತ ದೇಶದ ಕೆಳ ಮತ್ತು ಮಧ್ಯಮ ವರ್ಗದ ಜಾತಿಯವರು ನಾವೇನಂತೀವಿ ಇತರ ಹಿಂದುಳಿದ ವರ್ಗಗಳು ಅಂತೇಳಿ ಕರಿತೀವಿ, ಗುರುತಿಸ್ತೀವಿ. ಇತರ ಹಿಂದುಳಿದ ವರ್ಗಗಳ ಸಮಸ್ಯೆಗಳೇನೇನಪ್ಪ ಅಂತ ಹೇಳಿದ್ರೆ, ಮೊದಲಾಗಿ ಇತರ ಹಿಂದುಳಿದ ವರ್ಗಗಳ ಸಮಸ್ಯೆಗಳು. ಇತರ ಹಿಂದುಳಿದ ವರ್ಗಗಳ ಸಮಸ್ಯೆಗಳು ಮೊದಲಾಗಿ ಏನು ಸಮಸ್ಯೆ ಇದೆ ಇತರ ಹಿಂದುಳಿದ ವರ್ಗದವರಿಗೆ ಅಂತ ಹೇಳಿದ್ರೆ ಕೇಳ್ತಾರೆ ಎಕ್ಸಾಮಲ್ಲಿ, ಇತರ ಹಿಂದುಳಿದ ವರ್ಗ ಎಂದರೆ ಏನು ಅಂತ ಕೇಳ್ತಾರೆ. ಇತರ ಹಿಂದುಳಿದ ವರ್ಗಗಳು ಎಂದರೇನು ಹೆಸರಿಸಿದ್ದಾರೆ. ಅಸ್ಪೃಶ್ಯ ಜಾತಿಯಲ್ಲದ ಜೀವನ ನಿರ್ವಹಣೆಗಾಗಿ ಯಾವುದಾದರೂ ಒಂದು ಕಸಬು ಉಪಕಸಬನ್ನು ಅವಲಂಬಿಸಿರುವ, ಕೇವಲ ದೈಹಿಕ ಶ್ರಮವನ್ನೇ ಅವಲಂಬಿಸಿರ್ತಕ್ಕಂಥ ಜಾತಿಯವರನ್ನ ಭಾರತ ದೇಶದ ಕೆಳ ಮಧ್ಯಮ ವರ್ಗದ ಜಾತಿಯವರು ನಾವು ಇತರ ಹಿಂದುಳಿದ ವರ್ಗಗಳು. ದೈಹಿಕ ಶ್ರಮವನ್ನೇ ಅವಲಂಬಿಸಿರುವ ಯಾವುದಾದರೂ ಒಂದು ಕಸಬು ಮತ್ತು ಉಪಕಸಬು. ಕಸಬು ಅಂತ ಹೇಳಿದ್ರೆ ಕೃಷಿ, ಪಶುಸಂಗೋಪನೆ, ಅದೇ ರೀತಿ ಕರಕುಶಲ ಕಲೆ, ಜಾದು ಮಾಡ್ತಕ್ಕಂಥದ್ದು, ನಾಟಕ ಮಾಡ್ತಕ್ಕಂಥದ್ದು, ಅದೇ ರೀತಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕುಶಲಕಲೆಗಳನ್ನು ಮಾಡ್ತಿರ್ತಕ್ಕಂಥ ಜನರನ್ನು ನಾವು ಇತರ ಹಿಂದುಳಿದ ವರ್ಗಗಳು ಅಂತ ಕರಿತೀವಿ. ಇತರ ಹಿಂದುಳಿದ ವರ್ಗದ ಸಮಸ್ಯೆಗಳು ಏನಿದೆಯಪ್ಪ ಅಂತ ಹೇಳಿದ್ರೆ, ಇವು ಹಿಂದುಳಿದ ವರ್ಗಗಳು ಅನಿಶ್ಚಿತ, ಅಮೂರ್ತವಾದ ಮತ್ತು ಅಸಂಘಟಿತ. ಅನಿಶ್ಚಿತ, ಅಮೂರ್ತ, ಅಸಂಘಟಿತ. ಅಸಂಘಟಿತ ಸಮೂಹಗಳಾಗಿವೆ. ಅನಿಶ್ಚಿತ ಅಂತ ಹೇಳಿದ್ರೆ ಈ ಸಮೂಹಗಳು ನಿಶ್ಚಿತವಾಗಿ ಒಂದು ಕಡೆ ನೆಲೆನಿಲ್ಲಲ್ಲ, ನಿಶ್ಚಿತ ಇದೆ. ಅಮೂರ್ತ ಅಂತ ಹೇಳಿದ್ರೆ ಒಂದು ಗುಂಪಿದೆ, ಸಮೂಹ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ನಾವು ಅವ್ರನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿ ಅಸಂಘಟಿತ ಅಂತ ಹೇಳಿದ್ರೆ ಅನ್ಆರ್ಗನೈಸ್ಡ್, ಎಲ್ಲೊಂದು ಕಡೆ ಅನಿಶ್ಚಿತ, ನಿಶ್ಚಿತವಾಗಿ ಒಂದು ಕಡೆ ಸ್ಟೇಬಲ್ ಆಗಿರಲ್ಲ. ಇವತ್ತು ಈ ಊರಲ್ಲಿ ಜಾದುವನ್ನು ಮಾಡ್ತಾರೆ,
ಎರಡನೇದಾಗಿ ಆರ್ಥಿಕ ಹಿಂದುಳಿದಿರುವಿಕೆ. ಆರ್ಥಿಕವಾಗಿ ಈ ಸಮೂಹಗಳು ಹಿಂದುಳಿದಿರ್ತಕ್ಕಂಥದ್ದನ್ನ ಕಾಣಬಹುದು. ಅಂದರೆ ಅವ್ರು ನಿರ್ವಹಣೆ ಮಾಡ್ತಿರ್ತಕ್ಕಂತಹ ಕೆಲಸ ಕಾರ್ಯಗಳು ಅಷ್ಟು ಲಾಭದಾಯಕವಾಗಿಲ್ಲ. ಕೇವಲ ಜೀವನ ನಿರ್ವಹಣೆಗಾಗಿ ಬರ್ತಕ್ಕಂತಹ ಆರ್ಥಿಕ ಉತ್ಪಾದನೆ ಮಾತ್ರ ಸಿಗುತ್ತಷ್ಟೇ. ಅಂದರೆ ಅವ್ರು ಮಾಡ್ತಕ್ಕಂಥ ಕೃಷಿ ಆಗಿರ್ಬೋದು, ಪಶುಸಂಗೋಪನೆ ಆಗಿರ್ಬೋದು, ಕರಕುಶಲ ಕಲೆ ಆಗಿರ್ಬೋದು, ಜಾದು ಆಗಿರ್ಬೋದು, ಸರ್ಕಸ್ ಆಗಿರ್ಬೋದು, ಇವೆಲ್ಲವರಿಂದ ಬರ್ತಕ್ಕಂಥ ಆದಾಯ ಕೇವಲ ಜೀವನ ನಿರ್ವಹಣೆಗಾಗಿ. ಈ ಮಧ್ಯಮ ವರ್ಗದ ಆರ್ಥಿಕ ಅಂತಸ್ತನ ಅಂತ ಹೇಳಿದ್ರೆ ಶ್ರೀಮಂತರಲ್ಲ, ಬಡವರು ಅಲ್ಲ, ಮಧ್ಯಮ ವರ್ಗದ ಅವರೇಜ್ ಆಗಿ ಜೀವನ ನಿರ್ವಹಣೆಗಷ್ಟೇ ಸಾಧ್ಯವಾಗಿರ್ತಕ್ಕಂಥ ಸನ್ನಿವೇಶದ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನರಾಗಿ ನಾವು ಕಾಣಬಹುದು, ಗಮನಿಸಬಹುದು. ಮೂರನೇದಾಗಿ ಶೈಕ್ಷಣಿಕ ಹಾಗೂ ಸಾಮಾಜಿಕ ಹಿಂದುಳಿದಿರುವಿಕೆ. ಶೈಕ್ಷಣಿಕ ಹಾಗೂ ಸಾಮಾಜಿಕ ಹಿಂದುಳಿಯುವಿಕೆ. ಶೈಕ್ಷಣಿಕ ಹಾಗೂ ಸಾಮಾಜಿಕ ಹಿಂದುಳಿಯುವಿಕೆ ಅಂದ್ರೆ ಈ ಜನ ನಿರಂತರವಾಗಿ ಒಂದ್ ಕಡೆ ವಲಸೆ ಹೋಗ್ತಿರೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಜನಸಂಖ್ಯೆ ಕಡಿಮೆ ಇದೆ. ಅದೇ ರೀತಿ ಸಾಮಾಜಿಕ ಹಿಂದುಳಿಯುವಿಕೆ ಅಂತ ಹೇಳಿದ್ರೆ ಉನ್ನತ ಜಾತಿಯವರು, ಅಸ್ಪೃಶ್ಯ ಜಾತಿ ಅದೇ ಕೂಡ ಉನ್ನತ ಜಾತಿಯವರು ಈ ಜಾತಿಯವರಿಂದ ನಿಗದಿತವಾಗಿರ್ತಕ್ಕಂತಹ ಅಂತರವನ್ನ ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದನ್ನ ಕಾಣಬಹುದು. ಅಂದ್ರೆ ಅಸ್ಪೃಶ್ಯ ಜಾತಿ ಅಲ್ಲೇ ಇದ್ರೂ ಕೂಡ ಸಮಾಜದ ಉನ್ನತ ವರ್ಗದ ಜಾತಿಯವರು, ಇವರು ಮಧ್ಯಮ ವರ್ಗದ ಜಾತಿ ಆಗಿರ್ತಾರೆ, ಇವ್ರನ್ನ ಎಲ್ಲ ಕಡೆ ಸ್ವಯಾರ್ಜಿತವಾಗಿ ಸಂಪೂರ್ಣವಾಗಿ ಮುಂದುವರೆದವರನ್ನ ಭಾಗವಹಿಸಲಿಕ್ಕೆ ಅಥವಾ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡಲ್ಲ. ಇವರು ಅನಿಶ್ಚಿತ ಆಗಿರೋದ್ರಿಂದ ಒಂದ್ ಕಡೆ ಸ್ಪೆಸಿಫಿಕ್ ಆಗಿ ನೆಲೆ ನಿಲ್ಲದೇ ಇರೋದ್ರಿಂದ ಅವರು ಸೂಕ್ತವಾಗಿ ಶಾಲೆಯನ್ನ, ಕಾಲೇಜನ್ನ, ವಿಶ್ವವಿದ್ಯಾಲಯದ ಹಂತದ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದನ್ನ ಕಾಣಬಹುದು. ಒಂದು ಕಡೆ ಶಾಶ್ವತವಾಗಿ ನೆಲೆ ನಿಂತಿದ್ದಾರೆ ಅಂದ್ರೆ ಅವರು ಶಾಲೆಗೆ ಹೋಗಬಹುದು. ಒಂದ್ ಕಡೆ ಶಾಶ್ವತವಾಗಿ ನೆಲೆ ನಿಂತಿದ್ದಾರೆ ಅಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಉದ್ಯೋಗವನ್ನ ಮಾಡಬಹುದು. ಅನಿಶ್ಚಿತವಾಗಿದ್ದಾರೆ, ಅಮೂರ್ತವಾಗಿದ್ದಾರೆ ಮತ್ತು ಅಸಂಘಟಿತವಾಗಿದ್ದಾರೆ. ಹಾಗಾಗಿ ಅವ್ರಿಗಾಗ್ತಕ್ಕಂಥ ಸಮಸ್ಯೆಗಳನ್ನ ಯಾವುದೇ ಒಬ್ಬ ರಾಜಕಾರಣಿಗಾಗಿ, ಅಧಿಕಾರಿಗಾಗಿ ಸ್ಪಷ್ಟವಾಗಿ ಮನವರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಅಸ್ಪಷ್ಟ, ಅಮೂರ್ತ, ಅಸಂಘಟಿತ, ಎಲ್ಲಿ ಬೇಕಾಗಿ ಜೀವನವನ್ನು ನಿರಂತರವಾಗಿ ವಲಸೆ ಹೋಗ್ತಿರೋದ್ರಿಂದ ಅವರು ಸ್ಪಷ್ಟವಾಗಿ ನಿಖರವಾಗಿ ಅವರ ಸಮಸ್ಯೆಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಮುಂದುವರಿತಾ ರಾಜಕೀಯವಾಗಿ ಅಸಂಘಟಿತರು. ರಾಜಕೀಯವಾಗಿ ಅಸಂಘಟಿತರು ಅಂತ ಹೇಳಿದ್ರೆ ಇತರ ಹಿಂದುಳಿದ ವರ್ಗದವರು ರಾಜಕೀಯವಾಗಿ ಉತ್ತಮವಾಗಿರ್ತಕ್ಕಂತಹ ಜನನಾಯಕನನ್ನ ಆಯ್ಕೆ ಮಾಡ್ತಕ್ಕಂತಹ ಅಥವಾ ರಾಜಕೀಯವಾಗಿ ತಮ್ಮ ಜನನಾಯಕನನ್ನ ಬೆಳೆಸಬೇಕು ಅಂತಕ್ಕಂತಹ ಚಿಂತನೆ ಇಲ್ಲದೆ ಇರತಕ್ಕಂಥ ಜನ ಆಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ರಾಜಕೀಯವಾಗಿ ಅಸಂಘಟಿತರು ಅಂದ್ರೆ ಆ ಎಲೆಕ್ಷನ್ಗೆ ಚುನಾವಣೆ ನಿಂತಿರ್ತಕ್ಕಂಥ ಜನ ನಮ್ಮವರ ಅಥವಾ ನಮ್ಮ ಪರವಾಗಿ ಕೆಲಸ ಮಾಡ್ತಾರ ಅಥವಾ ನಮ್ಮದೇ ಆಗಿರ್ತಕ್ಕಂತಹ ಗುಂಪಿನ ಒಬ್ಬ ನಾಯಕನನ್ನ ನಿಂತು ಅವನನ್ನು ಆಯ್ಕೆ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಭಾವನೆ, ಆ ರಾಜಕೀಯ ಅರಿವು ಅಂತಕ್ಕಂಥದ್ದು ಇತರ ಹಿಂದುಳಿದ ವರ್ಗದ ಜನರಿಗೆ ಇಲ್ಲದೇ ಇರತಕ್ಕಂತಹ ಒಂದು ಸಮಸ್ಯೆ ಆಗಿ ನಾವು ಕಾಣಬಹುದು. ಅಂದ್ರೆ ರಾಜಕೀಯವಾಗಿ ಅಸಂಘಟಿತವಾಗಿರ್ತಕ್ಕಂಥ ಜನರಾಗಿ ನಾವು ಗುರುತಿಸಬಹುದು. ಅಂದ್ರೆ ನಮ್ಮ ಜನನಾಯಕ ನಮಗೆ ಬೇಕು, ಅವರಿಂದ ನಮ್ಮ ಸಮಸ್ಯೆಗಳನ್ನ, ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂತಹ ಸಂಘಟಿತವಾಗಿರ್ತಕ್ಕಂಥ ಚಿಂತನೆ ಅವರಲ್ಲಿ ಇಲ್ಲ. ಯಾಕೆಂದ್ರೆ ಅವರು ಅಸಂಘಟಿತರಾಗಿದ್ದಾರೆ. ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಯನ್ನ ಈ ತರ ಹಿಂದುಳಿದ ವರ್ಗದವರು ಎದುರಿಸಿರ್ತಕ್ಕಂಥದ್ದನ್ನು ಕಾಣಬಹುದು. ಅನಿಶ್ಚಿತ, ನಿಶ್ಚಿತವಾಗಿ ಒಂದ್ ಕಡೆ ಇಲ್ಲ. ಅಮೂರ್ತ, ಸ್ಪಷ್ಟವಾಗಿ ಕಣ್ಣಿ ಕಾಣದೇ ಇರ್ತಕ್ಕಂಥ ರೀತಿಯಲ್ಲಿ. ಅಸಂಘಟಿತ ಅಂತ ಹೇಳಿದ್ರೆ ಸಂಘಟಿತವಾಗಿ ಒಂದ್ ಕಡೆ ಸೂಕ್ತವಾಗಿರ್ತಕ್ಕಂಥ ಜೀವನವನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ಆರ್ಥಿಕ ಹಿಂದುಳಿದಿರುವಿಕೆ ಅಂದ್ರೆ ಇವರಿಗೆ ಸೂಕ್ತವಾಗಿರ್ತಕ್ಕಂಥ ಉದ್ಯೋಗಾವಕಾಶವಿಲ್ಲದೆ ಇರೋದ್ರಿಂದ, ಯಾವುದೇ ಭೂಮಿ ಅಥವಾ ಇತರ ರೀತಿಯಾಗಿರ್ತಕ್ಕಂಥ ಸವಲತ್ತನ್ನು ಹೊಂದಿರದೇ ಇರೋದ್ರಿಂದ ಕೇವಲ ಜೀವನ ನಿರ್ವಹಣೆಗಷ್ಟೇ ಆರ್ಥಿಕವಾಗಿರ್ತಕ್ಕಂತಹ ಉತ್ಪನ್ನಗಳನ್ನು ಇವರು ಉತ್ಪಾದನೆ ಮಾಡ್ಕೊಳ್ತಾ ಇದ್ದಾರೆ, ಜೀವನವನ್ನು ತಕ್ಕ ಮಟ್ಟಿಗೆ ನಿರ್ವಹಣೆ ಮಾಡ್ತಿದ್ದಾರೆ, ಬಡವರಿದ್ದಾರೆ. ಶೈಕ್ಷಣಿಕ ಹಾಗೂ ಸಾಮಾಜಿಕ ಹಿಂದುಳಿದಿರುವಿಕೆ ಅಂತ ಹೇಳಿದ್ರೆ ಶೈಕ್ಷಣಿಕವಾಗಿ ಉತ್ತಮ ಶಾಲಾ ಕಾಲೇಜಿನ ಅವಕಾಶವನ್ನ, ವಿದ್ಯಾಭ್ಯಾಸವನ್ನ ಮಾಡದೇ ಇರತಕ್ಕಂತಹ ಸನ್ನಿವೇಶ ಕಾಣಬಹುದು. ಯಾಕಪ್ಪ ಅಂತ ಹೇಳಿದ್ರೆ ಇವರು ಅನಿಶ್ಚಿತ, ಒಂದ್ ಕಡೆ ಸೂಕ್ತವಾಗಿ ನೆಲೆ ನಿಲ್ಲದೇ ಇರೋದ್ರಿಂದ, ನಿರಂತರವಾಗಿ ವಲಸೆ ಹೋಗ್ತಿರೋದ್ರಿಂದ ಹಾಗಾಗಿ ಕಷ್ಟ ಆಗ್ತಾ ಇದೆ. ಶಾಲಾ ಕಾಲೇಜಿನ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಸಂಖ್ಯೆ ಅತ್ಯಂತ ಕನಿಷ್ಠ ಆಗಿದೆ. ಸಾಮಾಜಿಕ ಹಿಂದುಳಿದಿರುವಿಕೆ ಅಂತ ಹೇಳಿದ್ರೆ ಸಮಾಜದಲ್ಲಿರ್ತಕ್ಕಂಥ ಶ್ರೀಮಂತ ವರ್ಗ, ಉನ್ನತ ವರ್ಗ ಇವರು ಅಸ್ಪೃಶ್ಯ ಅಲ್ಲದೇ ಇದ್ರೂ ಕೂಡ ಬಡವರಾಗಿರೋದ್ರಿಂದ, ನಿರ್ಗತಿಕರಾಗಿರೋದ್ರಿಂದ, ಅವರ ಸ್ಥಾನಮಾನ ಕೆಳಮಟ್ಟದಲ್ಲಿರೋದ್ರಿಂದ, ಅಸ್ಪೃಶ್ಯರಲ್ಲ ಆದರೂ ಕೂಡ ಕೆಳಮಟ್ಟದಾಗಿರೋದ್ರಿಂದ ಇವರನ್ನ ಸಮಾಜದಲ್ಲಿ ತಮ್ಮತ್ತಕ್ಕೆ ಸಂಪೂರ್ಣವಾಗಿ ಬಿಟ್ಕೊಳ್ಳಿಕ್ಕೆ ಹಿಂದೇಟಾಗ್ತಕ್ಕಂಥದನ್ನ ಕಾಣಬಹುದು. ಇನ್ನು ರಾಜಕೀಯವಾಗಿ ಅಸಂಘಟಿತರು ಅಂದ್ರೆ ಇವರು ತಮ್ಮ ಜನನಾಯಕನನ್ನ ಆಯ್ಕೆ ಮಾಡ್ಕೊಳ್ತಕ್ಕಂತಹ, ಅದರ ಮೂಲಕ ತಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಈ ಜನ ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಇನ್ನು ನಂತರದಲ್ಲಿ ಬುಡಕಟ್ಟು ಜನರ ಅಭಿವೃದ್ಧಿಗೆ ನೇಮಕ ಆಗಿರ್ತಕ್ಕಂಥ ಆಯೋಗಗಳ ಬಗ್ಗೆ ನಂತರ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.